ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನ ಇದೆ. ಆದರೆ ಅಂತರ್ಜಲದ ಸುಳಿಯಲ್ಲಿ ಕನ್ನಡ ಹೇಗೆ ಸಿಲುಕಿದೆ ಅಂತ ಹೇಳಿದ್ರೆ ವೆಸ್ಟರ್ನೈಸೇಷನ್ ಆಫ್ ಕಂಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಪಾಶ್ಚಾತ್ಯತನಗೊಳಿಸ್ಕೊಂತಾ ಇದೀವಿ ನಮ್ಮ ಕನ್ನಡಿಗರು ನಮ್ಮ ತನವನ್ನ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು. ಹೇಗಂದ್ರೆ ನಮ್ಮ ಉಡುಗೆ ತೊಡುಗೆಗಳ ಉದಾಹರಣೆನೆ ತಗೋಬಹುದು. ಯಾಕಂತ ಹೇಳಿದ್ರೆ ಅವಾಗ ನಮ್ಮ ಕನ್ನಡಿಗರ ಉಡುಗೆ ತೊಡುಗೆ ಅಂದ್ರೆ ಗೊಬ್ಬೆ ಸೀರೆ ಆಗಿರ್ಬೋದು ಅಥವಾ ಕೊಡಗಿನ ಸೀರೆ, ಈ ತರದ ಸೀರೆಗಳು ನಾವು ಅವಾಗ ಬಹಳ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಈಗಿನ ಕಾಲದಲ್ಲಿ ನಾವು ಯೂಸ್ ಮಾಡುವಂತೂ ಜೀನ್ಸ್ ಮತ್ತೆ ಪ್ಯಾಂಟ್, ಈ ತರವಾಗಿ ನಾವು ಪಾಶ್ಚಾತ್ಯಗೊಳ್ತಾ ಇದ್ದೇವೆ. ಇದರಿಂದ ಏನಂದ್ರೆ ನಮ್ಮ ತನ ಎಲ್ಲೋ ನಮ್ಮಿಂದ ದೂರವಾಗ್ತಿದೆ ಅನ್ನೋದು ನಮಗೆ ಕಾಣಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಅವರು ಡಿಗ್ರಿ ಕಾಲೇಜಿಗೆ ಓದೋ ಸಮಯದಲ್ಲಿ ಅವ್ರಿಗೆ ಯಾವುದೇ ವಿಷಯ ಬೇಕಾಗಿದ್ರು ಅವರು ಲೈಬ್ರರಿಗೆ ಹೋಗಿ ನೋಡ್ತಾ ಇದ್ರಂತೆ. ಲೈಬ್ರರಿಗೆ ಹೋಗಿ ಇದ್ದಾಗ ಅವ್ರಿಗೆ ಆ ವಿಷಯದ ಅಷ್ಟೇ ಅಲ್ಲ, ಬೇರೆ ವಿಷಯನೂ ತುಂಬಾ ತಿಳ್ಕೊಂತಾ ಹೋಗ್ತಾ ಇದ್ರಂತೆ. ಆದ್ರೆ ನಾನು ಈಗಿನ ಕಾಲದಲ್ಲಿ ಆತರ ಯೋಚನೆ ಮಾಡಲ್ಲ. ನನಗೆ ಯಾವ ವಿಷಯ ಬೇಕು ಆ ವಿಷಯನ ಮಾತ್ರ ನಾನು ಮೊಬೈಲ್ ಅಲ್ಲಿ ಹುಡುಕ್ತೇನೆ. ಆ ವಿಷಯದ ತಕ್ಕಂತೆ ಒಂದಷ್ಟು ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ ಬಿಟ್ರೆ ಅದ ಬಿಟ್ಟು ಬೇರೆ ಇನ್ಫಾರ್ಮೇಶನ್ಸ್ ನನಗೆ ಗೊತ್ತಾಗ್ತಾ ಹೋಗಲ್ಲ. ಇದರಿಂದ ಎಲ್ಲೋ ನಮ್ಮ ಯುವ ಪೀಳಿಗೆಗಳಲ್ಲಿ ಜ್ಞಾನ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಎಷ್ಟೋ ತಿಳ್ಕೊಳ್ಬೇಕಾಗಿರೋ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೇ ಇಲ್ಲ, ಈಗಿನ ಕಾಲದಲ್ಲಿ ಕನ್ನಡ ಮಕ್ಕಳಿಗೆ ಏನಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ಮೊಬೈಲ್ ಕೊಡೋದ್ರಿಂದ ಅವ್ರು ಏನ್ ನೋಡ್ತಾರೆ ಅಂದ್ರೆ ಬೇರೆ ಕಂಟ್ರಿಯ ಯಾವ ತರ ಇದಾರೆ ಅಂತ ನೋಡ್ತಾ ಹೋಗ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಇರೋದೇನಂತ ಹೇಳಿದ್ರೆ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಸೌಂದರ್ಯ ಹೇಗಿದೆ ಅಂತ. ನಮ್ಮ ಪ್ರಕಾರ ಸೌಂದರ್ಯವತಿ ಹೇಗಿರ್ತಾಳೆ ಅಂತ ಹೇಳಿದ್ರೆ ಬೆಳ್ಳಗಿರ್ತಾಳೆ, ಅವಳು ಉದ್ದವಾಗಿರ್ತಾಳೆ, ಈ ತರದೆಲ್ಲ ನಾವು ನೋಡಿದ್ದೇವೆ. ಆದ್ರೆ ನಿಜವಾಗಿಯೂ ಹೇಗಿರ್ತಾಳೆ, ನಮ್ಮ ಕನ್ನಡಿಗರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಈ ಅಂತರ್ಜಾಲದಿಂದ ಎಲ್ಲೋ ಮುಳುಗಿ ತತ್ತರಿಸಿ ಹೋಗಿದೆ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು. ಕನ್ನಡ ಮಕ್ಕಳಲ್ಲಿ ಕನ್ನಡ ಎಷ್ಟೋ ದೂರವಾಗಿ ಹೋಗ್ತಾ ಇದೆ. ಕನ್ನಡ ಇನ್ನು ಅಂತರ್ಜಲದ ಸುಳಿಯಲ್ಲಿ ಕನ್ನಡ ಈಗ ಸಿಲುಕಿದೆ. ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಕನ್ನಡವನ್ನ ನಾವು ಮುಂದೆ ಬೆಳೆಸೋದು. ವೆಸ್ಟರ್ನೈಸೇಷನ್ ಎಷ್ಟೇ ಆದ್ರೂ ಸಹ ನಮ್ಮಲ್ಲಿ ನಮ್ಮತನವನ್ನ ನಾವು ಗುರುತಿಸ್ಕೊಂಡಿರ್ಬೇಕು. ಹಾಗಾಗಿ ಕನ್ನಡ ಮುಂದೆ ನಡ್ಕೊಂಡು ಹೋಗುತ್ತೆ. ಕನ್ನಡವನ್ನ ನಾವು ಗೆಲ್ಲಿಸ್ಬೇಕು. ನಮ್ಮ ಭಾಷೆ ನಮ್ಮಲ್ಲಿದೆ, ನಮ್ಮ ಬಣ್ಣ ನಮ್ಮ ಭಾಷೆ ಆಗಿರ್ಬೇಕು ಅಂತ ಹೇಳ್ತಾ ಕಾಣ್ತೀನಿ.